ಹೌದು ಅಂತ ಅಂದ್ರೆ ಮೇಡಮ್ ಇವತ್ತು ಪೂರ್ತಿ ಆಫೀಸ್ಗೆ ಹೋಗಿಲ್ವಲ್ಲ ಡ್ಯಾಡ್. ಮೇ ಬಿ ಏನಾದರೂ ಪೆಂಡಿಂಗ್ ವರ್ಕ್ಸ್ ಇರಬಹುದು, ಫಿನಿಶ್ ಮಾಡ್ತಿದ್ದಾರೇನೋ. ಮಾರ್ನಿಂಗ್ ಬರ್ಬೋದು ಬಿಡಿ. ನನಗೂ ಹಾಗೆ ಅನಿಸ್ತಾ ಇದೆ. ಹೇ, ಯಾಕೆ ಎಲ್ರೂ ಹೀಗಿದ್ದೀರಾ? ಓ, ನನ್ ಸರ್ಪ್ರೈಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟೆನ್ಷನ್ ಆಗ್ತಿದ್ಯಾ? ಇರಲ್ವಾ ಮತ್ತೆ? 4 ಯಾವಾಗ ಆಗುತ್ತೋ ಅಂತ ಎಷ್ಟು ಈಗರಾಗಿ ವೇಟ್ ಮಾಡ್ತಿದೀವಿ ಗೊತ್ತಾ ನಿಂಗೆ? ರಾಹುಲ್, ಸರ್ಸುಗೋಸ್ಕರ ಇದನ್ನೆಲ್ಲ ಮಾಡೋದು ಸಂತೋಷನೇ, ಆದ್ರೆ ಅವಳು ಬರ್ತಾಳೆ ಅಂತ ಹೇಗ್ ನಂಬ್ತೀಯಾ? ಏನಾದ್ರೂ ಕಾರಣ ಇದೆಯಾ? ಇಲ್ಲ ಅವಳ ಬಗ್ಗೆ ಏನಾದ್ರೂ ಸಾಕ್ಷಿ ಸಿಕ್ಕಿದ್ಯಾ? ನನ್ನ ಮನಸ್ಸೇ ಸಾಕ್ಷಿ, ಪ್ರೀತಿನೇ ನನ್ನ ಬಲ. ಇದಕ್ಕೂ ಮೀರಿ ಡೀಟೇಲ್ಸ್ನ ನೀವು ಕೇಳಲೂಬೇಡಿ, ನಾನು ಹೇಳೋದೂ ಇಲ್ಲ. ನೀವು ಊಹಿಸ್ತಿರೋ ಘಟನೆಗೆ ನೀವೆಲ್ಲರೂ ಶಾಕ್ ಆಗೋ ಟ್ವಿಸ್ಟ್ಗೆ ರೆಡಿ ಆಗಿರಿ. ಅಬ್ಬಬ್ಬಾ, ಈ ಗೆಟಪ್ಪು, ಮೇಕಪ್ಪು, ಸೀರೆ, ನಿನ್ ತಯಾರಿ ಮಾಮೂಲಿಯಾಗಿಲ್ವಲ್ಲ. ನಿನ್ ತಯಾರಿ ನೋಡ್ತಿದ್ರೆ ರಾಹುಲ್ ಕೇಳಕ್ಕೂ ಮುಂಚೆ ನಾನೇ ಸರ್ಸು ಅಂತ ಒಪ್ಕೊಳ್ಳೋ ಹಾಗಿದ್ಯಲ್ಲ. ಹಾಗ ಒಪ್ಕೊಳ್ಳೋಳೆ ಆಗಿದ್ದಿದ್ರೆ ಇಷ್ಟು ದಿನ ಸೈಲೆಂಟ್ ಆಗಿ ಯಾಕಿರ್ತಿದ್ದೆ? ಯಾರಿಗ್ ಗೊತ್ತು, ನಿನ್ನ ಆಲೋಚನೆ ಏನಿದ್ಯೋ ಏನೋ. ಆಲೋಚನೆ ಅಲ್ಲ, ಅಗತ್ಯ. ಅದನ್ನ ನಿಮ್ಗ್ ಮಾತ್ರ ಅಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಅಂದ್ರೆ ಏನೋ ತುಂಬಾ ದೊಡ್ಡ ಪ್ಲಾನೇ ಹಾಕಿದ್ಯಾ ಅಂತಾಯ್ತು. ನೀವೇನಾದ್ರೂ ಅನ್ಕೊಳ್ಳಿ, ನಾನ್ ಅನ್ಕೊಳ್ಳೋದಲ್ಲ. ಭಾಷಿಣಿ ಮನೆಗ್ ಹೋಗಿ ನಾರಾಯಣ ಸಾವಿತ್ರಿನ ಕರ್ಕೊಂಡ್ ಬರ್ತೀನಿ, ನಡೆದಿದ್ದನ್ನೆಲ್ಲ ಪೂರ್ತಿ ಹೇಳ್ತೀನಿ. ಆಗ ಅವ್ರು ಏನಂತಾರೋ ಏನ್ ಅನ್ಕೋತಾರೋ ಇಬ್ರು ಸೇರ್ ಕೇಳೋಣ, ಓಕೆನಾ? ಏನು ಹೆದರ್ಸ್ತಿದ್ದೀರಾ? ಇಲ್ಲ, ನಿನ್ನ ಕಂಟ್ರೋಲ್ ಮಾಡೋಕೆ ನನ್ ಕೈಯಲ್ಲೇ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದೀನಿ, ಭಾಷಿಣಿ ಋಣನ ತೀರಿಸ್ತಿದ್ದೀನಿ. ಮೋಸನ ಸಹಾಯ ಋಣ ಅಂತ ಫೀಲ್ ಆಗೋದು ನಿನಗ್ ಮಾತ್ರನೇ ಗೊತ್ತಿರೋದು. ನೀವೇನೇ ಅನ್ಕೊಂಡ್ರು ನನ್ಗದ್ರಿಂದ ನಷ್ಟ ಇಲ್ಲ. ಆದ್ರೆ ನನ್ ಮೇಲಿರೋ ದ್ವೇಷಕ್ಕೆ ಒಂದ್ ವಿಷಯನ ಮರ್ತೋಗ್ತಿದ್ದೀರಾ. ಈಗ ನೀವು ಭಾಷಿಣಿ ಮನೆಗೆ ಹೋಗಿ ನಿಜ ಹೇಳಿದ್ರೆ ಈ ಮನೆಯವರು ಸುಮ್ನೆ ಇರ್ತಾರಾ? ಈ ಲಾಜಿಕ್ ಇವಳಿಗೂ ಗೊತ್ತಾಗೋಯ್ತಾ? ಆದ್ರೂ ಹೆದರಬಾರ್ದು, ಇಲ್ಲಾಂದ್ರೆ ಇವಳು ನಮ್ ಕಂಟ್ರೋಲಿಗೆ ಸಿಗಲ್ಲ. ಸುಮ್ನೆ ಇರ್ದೆ ಸಾಯಿಸ್ತಾರ? ಸಾಯಿಸ್ಲಿ ಬಿಡು. ಒಂದು ಸರಿ ಅನ್ಕೊಂಡ್ರೆ ಯಾರಿಗೂ ಹೆದರೋದು ಇಲ್ಲ, ನನಗೇನಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಏನ್ ಅನುಜಕ್ಕ? ಯಾರ ಬಗ್ಗೆನೂ ಯೋಚನೆ ಮಾಡ್ದೇನೆ, ಸ್ವಲ್ಪನೂ ಭಯ ಇಲ್ದೇನೆ ಭಾಷಿಣಿ ಅವ್ರ ಫ್ಯಾಮಿಲಿಗೆ ಸರ್ಸು ಬಗ್ಗೆ ಹೇಳ್ಬಿಡ್ತೀನಿ ಅಂತಿದ್ಯಾ? ಹೌದು, ಖಂಡಿತ ಹೇಳ್ತೀನಿ. ಮೊದ್ಲೇ ಆ ನಾರಾಯಣನ್ಗೆ ಹಾರ್ಟ್ ಪ್ರಾಬ್ಲಮ್ಮು, ಅವ್ನ್ ಹೋಗೋವರೆಗೂ ಇವಳಗ್ ಬುದ್ಧಿ ಬರಲ್ಲ. ಬೇಡ ವನಜಕ್ಕ, ವನಜಕ್ಕ ಬೇಡ. ನನ್ ಮೇಲಿರೋ ಕೋಪಕ್ಕೆ ಆ ಕುಟುಂಬಕ್ಕೆ ಶಿಕ್ಷೆ ಕೊಡ್ಬೇಡ. ಹಾಗ್ ಬದ್ಲಾಗ್ಬಾರ್ದು ಅಂದ್ರೆ ನೀನ್ ಸೈಲೆಂಟ್ ಆಗಿರ್ಬೇಕು. ರಾಹುಲ್ ತಯಾರಿ ನೋಡ್ತಿದ್ರೆ ನಿನ್ ಬಗ್ಗೆ ನಿಜ ಗೊತ್ತಾಗಿದೆ ಅನ್ಸುತ್ತೆ. ಕನ್ಫರ್ಮೇಶನ್ಗೋಸ್ಕರ ಏನಾದ್ರೂ ನಿನ್ನ ಕೇಳಿದ್ರೆ ಪ್ರೀತಿ ಪ್ರೇಮ ಅಂತ ಎಕ್ಸೈಟ್ ಆಗಿ ಫುಲ್ ಖುಷಿಯಾಗಿ ನಾನೇ ಸರ್ಸು ಅಂತ ರಾಹುಲ್ ಹತ್ರ ಹೇಳ್ಬಾರ್ದು. ಸರಿ, ಹೇಳಲ್ಲ. ಏನೋ ಇಷ್ಟು ಸಿಂಪಲ್ ಆಗಿ ಒಪ್ಕೊಂಡೆ? ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ಮೇಲೂ ಕೂಡ ಇನ್ನೇನ್ ಮಾತಾಡ್ಲಿ ವನಜಕ್ಕ? ಒಳ್ಳೇದು. ನಡಿ ಪ್ರೀತಿ. ಕೇಳಿಸ್ಕೊಂಡ್ಯಾಕಂತ ಅವ್ರ ಮಾತುಗಳನ್ನ?
ಯಾವ ಷರತ್ತು ಹಾಕದೇ ಇದ್ರು ಅಮ್ಮವ್ರಿಗೆ ಕೊಟ್ಟಿರೋ ಮಾತಿಗೋಸ್ಕರ ಆದ್ರೂ ನಾನ್ ನಿಜನ ಒಪ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲಮ್ಮ. ಆದ್ರೆ ನಿಮ್ಮ ಅಪ್ಪನ ಪ್ರೀತಿ ನಿಮ್ಮ ಅಜ್ಜಿ ಮಾತಿಗಿಂತ ಬಲವಾಗಿದ್ಯಮ್ಮ. ಅದೇ ನನ್ ಭಯ. ಅಣ್ಣ, ವಿ ಆರ್ ಆಲ್ ರೆಡಿ ಫಾರ್ ಯುವರ್ ಸರ್ಪ್ರೈಸ್. ನೀನೇ ಲೇಟ್ ಮಾಡ್ತಿದ್ಯಾ. ನೀವೆಲ್ರೂ ಅಲ್ಲ, ನಿಮಗಿಂತ ಮುಂಚೆ ರೆಡಿ ಆಗ್ಬೇಕಾದ ಭಾಷಣಿಯಲ್ಲಿ ಅವಳನ್ನಾಗ್ಲೇ ರೆಡಿ ಆಗೋದಕ್ಕೆ ಹೇಳ್ದೆ. ಇನ್ನೂ ಯಾಕೆ ಬಂದಿಲ್ಲ ಅವಳು? ಒಂದ್ ವೇಳೆ ಮಗುನ್ ರೆಡಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಈ ಸರ್ಸು ನಿಜವಾಗ್ಲೂ ನನ್ನ ವಾರ್ನಿಂಗ್ಗೆ ಭಯ ಪಟ್ಟಿದ್ದಾಳ ಪ್ರೀತಿ. ರೆಡಿ ಆದ್ರೂ ಹೊರಗ್ ಬಂದಿಲ್ಲ. ಆದ್ರೂ ನಿನ್ ಮಾತಿಗೆ ನಾನೇ ಭಯ ಪಡ್ತಿದ್ದೀನಿ. ಅವಳೇನು ಹೇಳಕ್ಕ? ನಾನಂದ್ರೆ ಏನ್ ಅನ್ಕೊಂಡಿದ್ಯಾ? ನವ್ಯ, ಒಂದ್ಸಲ ನೀನೇ ಹೋಗಿ ನೋಡ್ಕೊಂಡ್ ಬಾರಮ್ಮ. ಸರಿ ಡ್ಯಾಡ್. सरसो 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 अण्ण भाषिणी रूमल्लिल्ल. ಇಲ್ವಾ? ಹೊರಗಡೆ ಎಲ್ಲಾದ್ರೂ ಹೋದ್ಲಾ? ನಾವೆಲ್ಲರೂ ಹಾಲಲ್ಲೇ ಇದೀವಲ್ಲ, ಆದ್ರೂ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾಳೆ? ನಾನಿವಾಗ ಪಾರ್ಟಿಗೆ ಹೋದ್ರೆ ನಿಮ್ಮಪ್ಪನ ಪ್ರೀತಿನ ನೋಡಿ ಮಾತ್ ತಪ್ಪಿಡ್ತೀನೇನೋ ಅಂತ ಭಯ ಆಗ್ತಿದೆ. ಅದೇನಾದ್ರೂ ನಡೆದ್ರೆ ನಿಮ್ಮ ಅಜ್ಜಿ ನನ್ನ ಈ ಮನೇಲಿ ಇರೋದಕ್ಕೆ ಬಿಡಲ್ಲ. ಅದಕ್ಕೆ ನಾವ್ ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ ಈ ರಾತ್ರಿ ಎಲ್ಲ ಇಲ್ಲೇ ಇರೋಣ. ನನ್ ಸ್ವಾರ್ಥಕ್ಕೋಸ್ಕರ ನಿನಗೆ ಕಷ್ಟ ಕೊಡ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡು ಕಂದ. ಭಾಷಿಣಿ, 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 ಭಾಷಿಣಿ.